ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ಕನ್ನಡ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಗಳ ಕೀ ಉತ್ತರಗಳನ್ನು ಇಂದಿನ ದಿನ ನೋಡ್ತಾ ಹೋಗೋಣ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ 2025-26ರ SSLC ಮಾದರಿ ಪ್ರಶ್ನೆ ಪತ್ರಿಕೆ 1ಕ್ಕೆ ಮಾದರಿ ಉತ್ತರಗಳು. ಸೊ ಮಾಡೆಲ್ ಕ್ವಶನ್ ಪೇಪರ್ 1ರ ಕನ್ನಡ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರಗಳನ್ನು ಇಂದಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ ಜನವರಿ 5ರಿಂದ ನಿಮ್ಮ ಮೊದಲ ಸರಣಿ ಪರೀಕ್ಷೆ ಸ್ಟಾರ್ಟ್ ಆಗ್ತಾ ಇದ್ದಾವೆ. ಸೊ ಆ ಒಂದು ಸರಣಿ ಪರೀಕ್ಷೆಗೆ ಎಲ್ಲ ವಿಷಯದ 6 ವಿಷಯದ 4 ಮಾದರಿ ಪ್ರಶ್ನೆ ಪತ್ರಿಕೆಗಳು ಹಾಗೂ ಕೀ ಉತ್ತರಗಳು ಮತ್ತು ಅತ್ಯಂತ ಪ್ರಮುಖ ಪ್ರಶ್ನೋತ್ತರಗಳ ಸರಣಿಯನ್ನು ನಾವು ಇನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೇವೆ. ಸೊ ದಯವಿಟ್ಟು ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ, ಪ್ರಥಮ ಭಾಷೆ ಕನ್ನಡ ವಿಷಯದ್ದಾಗಿರ್ತದೆ. ಇದು ಫಸ್ಟ್ ಲ್ಯಾಂಗ್ವೇಜು. ಒಟ್ಟು 100 ಅಂಕದ 3 ಗಂಟೆ 15 ನಿಮಿಷ ಇರ್ತದೆ. ಸೊ ಬನ್ನಿ ಮೊದಲೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ವರ್ಗೀಯ ವ್ಯಂಜನದ ಪಂಚಮಾಕ್ಷರಗಳಿವು ಅಂತ ಕೇಳಿದ್ದಾನೆ. ಆಪ್ಷನ್ ಎ ಅನುನಾಸಿಕಗಳು, ಆಪ್ಷನ್ ಬಿ ಮಹಾಪ್ರಾಣಾಕ್ಷರಗಳು, ಆಪ್ಷನ್ ಸಿ ಅಲ್ಪ ಪ್ರಾಣಾಕ್ಷರಗಳು, ಆಪ್ಷನ್ ಡಿ ಯೋಗ ವಾಹಕಗಳು ಅಂತ ಇದೆ. ವರ್ಗೀಯ ವ್ಯಂಜನದ ಪಂಚಮಾಕ್ಷರಗಳಿವು ಅಂದರೆ ಆಪ್ಷನ್ ಎ ಅನುನಾಸಿಕಗಳು ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಎರಡನೇ ಪ್ರಶ್ನೆ, ಮಾತಂತು ಪದವು ಈ ಸಂಧಿಗೆ ಸೇರಿದೆ ಅಂತ ಇದೆ. ಆಪ್ಷನ್ ಎ ಆಗಮ, ಆಪ್ಷನ್ ಬಿ ಎಣ್ಸಂಧಿ, ಆಪ್ಷನ್ ಸಿ ವೃದ್ಧಿ ಸಂಧಿ ಹಾಗೂ ಆಪ್ಷನ್ ಡಿ ಲೋಪಸಂಧಿ ಅಂತ ಇದೆ. ಸೊ ಆನ್ಸರ್ ಆಪ್ಷನ್ ಡಿ ಲೋಪಸಂಧಿ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಮೂರನೇ ಪ್ರಶ್ನೆ ನೋಡಿ, ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯ ಯಾವುದು ಅಂತ ಕೇಳಿದಾನೆ. ಆಪ್ಷನ್ ಎ ಸಂಯುಕ್ತ ವಾಕ್ಯ, ಆಪ್ಷನ್ ಬಿ ಸಂಯೋಜಿತ ವಾಕ್ಯ, ಆಪ್ಷನ್ ಸಿ ಸಾಮಾನ್ಯ ವಾಕ್ಯ ಹಾಗೂ ಆಪ್ಷನ್ ಡಿ ಮಿಶ್ರ ವಾಕ್ಯ ಅಂತ ಇದೆ. ಆನ್ಸರ್ ಆಪ್ಷನ್ ಸಿ ಸಾಮಾನ್ಯ ವಾಕ್ಯ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯ ಯಾವುದಪ್ಪ ಅಂದರೆ ಸಾಮಾನ್ಯ ವಾಕ್ಯ. ನಾಲ್ಕನೆಯ ಪ್ರಶ್ನೆ, ಕ್ರಿಯಾಪದದ ಮೂಲ ರೂಪ ಅಂತ ಕೇಳಿದಾನೆ. ಆಪ್ಷನ್ ಎ ಸರ್ವನಾಮ, ಆಪ್ಷನ್ ಬಿ ಧಾತು, ಆಪ್ಷನ್ ಸಿ ನಾಮಪದ, ಆಪ್ಷನ್ ಡಿ ನಾಮ ಪ್ರಕೃತಿ ಅಂತ ಕೇಳಿದಾನೆ. ಆಪ್ಷನ್ ಬಿ ಧಾತು ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಕ್ರಿಯಾಪದದ ಮೂಲ ರೂಪ ಯಾವುದಪ್ಪ ಅಂದರೆ ಧಾತು ಆಗಿರ್ತದೆ. ಐದನೆಯ ಪ್ರಶ್ನೆ, ಲೋಕದೋಳ್ ಎಂಬ ಪದದಲ್ಲಿರುವ ವಿಭಕ್ತಿ ಯಾವುದು ಅಂತ ಕೇಳಿದಾನೆ. ಪ್ರಥಮ, ಆಪ್ಷನ್ ಎ ಪ್ರಥಮ, ಆಪ್ಷನ್ ಬಿ ತೃತೀಯ, ಆಪ್ಷನ್ ಸಿ ಸಪ್ತಮಿ ಹಾಗೂ ಆಪ್ಷನ್ ಡಿ ದ್ವಿತೀಯ ಅಂತ ಹೇಳಿದೆ. ಆಪ್ಷನ್ ಸಿ ಸಪ್ತಮಿ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಆರನೇ ಪ್ರಶ್ನೆ, ಮುಂಗೈ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಆಪ್ಷನ್ ಎ ಕ್ರಿಯಾ ಸಮಾಸ, ಆಪ್ಷನ್ ಬಿ ತತ್ಪುರುಷ ಸಮಾಸ, ಆಪ್ಷನ್ ಸಿ ದ್ವಿಗು ಸಮಾಸ ಹಾಗೂ ಆಪ್ಷನ್ ಡಿ ಅಂಶಿ ಸಮಾಸ. ಮುಂಗೈ ಮುಂದಿನ ಪ್ಲಸ್ ಕೈ ಮುಂಗೈ, ಇದು ಆಪ್ಷನ್ ಡಿ ಅಂಶಿ ಸಮಾಸ ಆಗಿರ್ತದೆ. ಅಂಶಿ ಅಂಶ, ಹೌದಾ, ಅಂಶಾಂಶಿ ಅಂಶಗಳು, ಓಕೆನಾ. ಹಾಗಾಗಿ ಇದು ಅಂಶಿ ಸಮಾಸ ಆಗಿರ್ತದೆ. ಸಂಬಂಧಿ ಪದ ಬರೆಯುವುದು ಅಂತ ಇದೆ. ಸೊ ಎರಡನೇ ಮೇನು 7ನೇ ಪ್ರಶ್ನೆ ನೋಡಿ, ವೀರ ಬೀರ ಅಂತ ಆಗ್ತದೆ. ಕೊಡಲಿಗೆ ಏನಾಗ್ತದೆ ಅಂತ ಕೇಳಿದಾನೆ. ಕುಟಾರ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಕೊಡಲಿ ಕುಟಾರ. 8ನೇ ಪ್ರಶ್ನೆ, ನದಿ ರೂಢನಾಮ ಆಗಿದ್ರೆ ವಿಜ್ಞಾನಿಯ ಅನ್ನೋದು ಅನ್ವರ್ಥನಾಮ ಆಗಿರ್ತದೆ. ಓಕೆ, ನದಿ ರೂಢನಾಮ, ವಿಜ್ಞಾನಿ ಅನ್ನೋದು ಅನ್ವರ್ಥನಾಮ ಆಗ್ತದೆ. 9ನೇ ಪ್ರಶ್ನೆ, ಬನ್ನಿ ಬನ್ನಿ ಅನ್ನೋದು ದ್ವಿರುಕ್ತಿ ಆಗಿದ್ರೆ ಹಾಲು ಜೇನು ಅನ್ನೋದು ಜೋಡು ನುಡಿ. ಬನ್ನಿ ಬನ್ನಿ ಅನ್ನೋದು ದ್ವಿರುಕ್ತಿ, ಹಾಲು ಜೇನು ಅನ್ನೋದು ಜೋಡು ನುಡಿ ಆಗಿರ್ತದೆ. ನೆಕ್ಸ್ಟ್ 10ನೇ ಪ್ರಶ್ನೆ ನೋಡಿ, ನೋಟ ಅನ್ನೋದು ಕೃದಂತ ಭಾವನಾಮ ಆಗಿದ್ರೆ ಪೆರ್ಮೆ ಅನ್ನೋದು ತದ್ದಿತ ಅಂತ ಭಾವನಾಮ ಆಗಿರ್ತದೆ. ನೋಟ ಕೃದಂತ ಭಾವನಾಮ, ಪೆರ್ಮೆ ಅನ್ನೋದು ತದ್ದಿತ ಅಂತ ಭಾವನಾಮ. ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಇದೆ. 11ನೇ ಪ್ರಶ್ನೆ, ಈ ಒಂದು ಪ್ರಶ್ನೆ ಸಾಕಷ್ಟು ಬಾರಿ ಬಂದಂಥ ಪ್ರಶ್ನೆ, ವೆರಿ ವೆರಿ ಇಂಪಾರ್ಟೆಂಟ್. ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಅಂತ ಇದೆ. ಭಾಷೆಯು ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನವಾಗಿದೆ. 12ನೇ ಪ್ರಶ್ನೆ, ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಏಕೆ ಹೋಗಿದ್ದರು ಅಂತ ಇದೆ. ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಇರಸಾಲಿಗಾಗಿ ಹೋಗಿದ್ದರು. ಇನ್ನು 13ನೆಯ ಪ್ರಶ್ನೆ, ಲೇಖಕರು ವರ್ಣಿಸಿದ ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರೇನು ಅಂತ ಕೇಳಿದಾನೆ. ಲೇಖಕರು ವರ್ಣಿಸಿದ ಲಂಡನ್ ನಗರದ ಸ್ಟೇಷನರಿ ಅಂಗಡಿಯ ಹೆಸರು ಉಲವರ್ತ್ ಅಂತ, ಓಕೆನಾ. 14ನೇ ಪ್ರಶ್ನೆ, ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು? ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ತನ್ನ ಸಹೋದರ ಸೂರ್ಯಮಿತ್ರನ ಬಳಿಗೆ ಕಳುಹಿಸಿದಳು. 15ನೇ ಪ್ರಶ್ನೆ, ಹಲಗಲಿಯ ಗುರುತು
ಉಳಿಯದಂತಾದುದು ಏಕೆ? ಹಲಗಲಿಯ ಗುರುತು ಉಳಿಯದಂತಾದುದು ಏಕೆ ಅಂತ ಕೇಳಿದಾನೆ. ಆನ್ಸರ್ ನೋಡ್ತಗೋಣ. ಹಲಗಲಿಯ ಮೇಲೆ ಬ್ರಿಟಿಷ್ ಸರ್ಕಾರದ ದಂಡು ದಾಳಿ ಮಾಡಿ ಬೆಂಕಿ ಹಚ್ಚಿದ್ದರಿಂದ ಹಲಗಲಿಯ ಗುರುತು ಉಳಿಯದದ್ದಾಗಿತು. 16ನೇ ಪ್ರಶ್ನೆ, ಕುಂಭ ಸಂಭವ ಎಂದು ಯಾರನ್ನು ಕರೆಯಲಾಗಿದೆ? ದ್ರೋಣಾಚಾರ್ಯರನ್ನ ಕುಂಭ ಸಂಭವ ಎಂದು ಕರೆಯುತ್ತಾರೆ. ಕುಂಭ ಸಂಭವ ಅಂತ ದ್ರೋಣಾಚಾರ್ಯರನ್ನ ಕರೀತಾರೆ. 17ನೇ ಪ್ರಶ್ನೆ, ಪುಟ್ಟ ಪೋರಿ ಏನು ಮಾಡುತ್ತಿದ್ದಾಳೆ? ಪುಟ್ಟ ಪೋರಿ ಮುಸುರೆ ತಿಕ್ಕುತ್ತಿದ್ದಾಳೆ. ನೋಡ್ರಿ, ಆನ್ಸರ್ ಎಷ್ಟು ಸಣ್ಣದವು, 1 ಅಂಕಗಳು. ಇನ್ನು 3-4 ವಾಕ್ಯಗಳಲ್ಲಿ ಉತ್ತರವನ್ನು ಬರೀರಿ ಅಂತ ಕೇಳಿದಾನೆ. ಸೊ ಒಟ್ಟು 10 ಪ್ರಶ್ನೆಗಳಿರ್ತವೆ. ಟೋಟಲ್ ಆಗಿ 2 ಅಂಕ, ಅಂದರೆ ಒಟ್ಟು 20 ಅಂಕಗಳು ಈ ಒಂದು ಮೇನಿಂದ 4ನೇ ಮೇನಿಂದ ದೊರೀತದೆ. ಬನ್ನಿ ಆನ್ಸರ್ ನೋಡ್ತಾ ಹೋಗೋಣ. 18ನೇ ಪ್ರಶ್ನೆ, ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳಾವುವು ಅಂತ ಕೇಳಿದಾನೆ. ವ್ಯಾವಹಾರಿಕವೆಂದರೆ ಜೀವದ್ ಭಾಷೆ. ಅದರಲ್ಲಿ ಜನರು ಮಾತನಾಡುತ್ತಾರೆ, ವ್ಯವಹರಿಸುತ್ತಾರೆ. ಕನ್ನಡ, ತಮಿಳು, ತೆಲುಗು, ತುಳು, ಮರಾಠಿ, ಉರ್ದು, ಇಂಗ್ಲಿಷ್ ಇದಕ್ಕೆ ಉದಾಹರಣೆ. ಎಲ್ಲ ವ್ಯಾವಹಾರಿಕ ಭಾಷೆಗಳು ಗ್ರಾಂಥಿಕವಾಗಬೇಕಿಲ್ಲ. ತುಳು ಒಂದು ಸುಂದರ ವ್ಯಾವಹಾರಿಕ ಭಾಷೆ, ಆದರೆ ಅದು ಗ್ರಾಂಥಿಕ ಭಾಷೆಯಲ್ಲ. ಗ್ರಾಂಥಿಕವೆಂದರೆ ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಉಪಯೋಗವಾದ ಭಾಷೆ. ಸಂಸ್ಕೃತ, ಕನ್ನಡ, ಇಂಗ್ಲಿಷ್, ಪಾಳಿ ಇತ್ಯಾದಿ ಈ ವರ್ಗಕ್ಕೆ ಉದಾಹರಣೆಯಾಗಿವೆ. ಎಲ್ಲ ಗ್ರಾಂಥಿಕ ಭಾಷೆಗಳು ಇಂದು ವ್ಯಾವಹಾರಿಕವಾಗಿಲ್ಲ. ಸಂಸ್ಕೃತ ಗ್ರಾಂಥಿಕ ಭಾಷೆಯಾಗಿದ್ದು ಈಗ ಯಾವೊಂದು ಪ್ರದೇಶದಲ್ಲಿಯೂ ಅದು ವ್ಯಾವಹಾರಿಕ ಭಾಷೆಯಾಗಿಲ್ಲ ಅನ್ನೋದು. ಇಷ್ಟು ಬರೆದ್ರೆ ನಿಮಗೆ ಸಂಪೂರ್ಣವಾಗಿ 2 ಅಂಕಗಳು ದೊರೆಯುತ್ತದೆ. 19ನೇ ಪ್ರಶ್ನೆ ನೋಡಿ, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಕಾರ್ಯರೂಪಕ್ಕೆ ಬಂದ ನೀರಾವರಿ ಯೋಜನೆಗಳಾವುವು ಅಂತ ಕೇಳಿದಾನೆ. ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಅಂದರೆ ಕ್ರಿಸ್ತಶಕ 1900ರ ಸಂದರ್ಭದಲ್ಲಿ ಶಿವನ ಸಮುದ್ರದ ಬಳಿಯ ಕಾವೇರಿ ನದಿಯಿಂದ ಜಲವಿದ್ಯುತ್ ಉತ್ಪಾದನಾ ಕೇಂದ್ರವನ್ನು ಪ್ರಾರಂಭವಾಯಿತು. ಇದು ಭಾರತ ಮಾತ್ರವಲ್ಲ, ಏಷ್ಯಾ ಖಂಡದಲ್ಲಿಯೇ ಮೊದಲ ಜಲವಿದ್ಯುತ್ ಯೋಜನೆಯಾಗಿದೆ. ಕ್ರಿಸ್ತಶಕ 1907ರಲ್ಲಿ ಮಾರಿ ಕಣಿವೆಯಲ್ಲಿ ವಾಣಿ ವಿಲಾಸ ಸಾಗರ ಅಣೆಕಟ್ಟನ್ನು ಕಟ್ಟಲಾಯಿತು. ಹಾಗೆಯೇ ಕ್ರಿಸ್ತಶಕ 1911ರಲ್ಲಿ ಕೃಷ್ಣರಾಜ ಸಾಗರ ಅಣೆಕಟ್ಟನ್ನು ನಿರ್ಮಿಸಲಾಯಿತು. ಇವು ನೀರಾವರಿ ಕ್ಷೇತ್ರಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರು ನೀಡಿರತಕ್ಕಂತಹ ಕೊಡುಗೆಗಳಾಗಿವೆ. ಇನ್ನು 20ನೇ ಪ್ರಶ್ನೆ ನೋಡಿ, ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ ಅಂತ ಇದೆ. ಇದು ಸಾಕಷ್ಟು ಬಾರಿ ಬಂದಂತಹ ಪ್ರಶ್ನೆ, ಇಂಪಾರ್ಟೆಂಟ್. ಲಂಡನ್ನಿನ ಎಲ್ಲ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಸ್ತ್ರೀಯರು ಕೆಲಸ ಮಾಡುತ್ತಾರೆ. ಉಪಹಾರ ಗೃಹಗಳಲ್ಲಿ ಮತ್ತು ಯಾವುದಾದರೂ ಒಂದು ದೊಡ್ಡ ಅಂಗಡಿಗೆ ಹೋದರೆ ಅಲ್ಲಿಯ ಟೈಪಿಸ್ಟ್, ಕಾರ್ಕೂನ್ ಕೂಡ ಒಬ್ಬ ಹೆಣ್ಣು ಮಗಳು. ಸಿನಿಮಾ ಗೃಹದಲ್ಲಿ ನಮ್ಮ ಜಾಗವನ್ನು ಹುಡುಕಿಕೊಡುವ ಕಾರ್ಯ ನಿರ್ವಹಿಸುವವರು ಹೆಣ್ಣು ಮಕ್ಕಳು. ಕಾಲೇಜಿನಲ್ಲಿ ಸಹ ವಿದ್ಯಾರ್ಥಿನಿಯರ ಅನುಕೂಲಕ್ಕಾಗಿ ಸಿಪಾಯಿಣಿಯರನ್ನು ಇಟ್ಟಿದ್ದಾರೆ. 21ನೇ ಪ್ರಶ್ನೆ ನೋಡಿ, ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಹೇಗಿತ್ತು ಅಂತ ಇದೆ. ಕಿರಿಯವನಾದ ವಾಯುಭೂತಿ ತನ್ನ ಸೋದರ ಮಾವ ಸೂರ್ಯಮಿತ್ರನು ತಮಗೆ ಮಾಡಿದ್ದೆಲ್ಲವೂ ಅನ್ಯಾಯವೆಂದು ಬಗೆದನು. ನಾವು ಭಿಕ್ಷೆ ಎತ್ತಿಕೊಂಡು ಬಂದ ಕೂಳಿಗೆ ತುಸು ಎಣ್ಣೆಯನ್ನಾಗಲಿ ತುಸು ಮಜ್ಜಿಗೆಯನ್ನಾಗಲಿ ನಮ್ಮ ಮಾವ ಕೊಡಿಸಲಿಲ್ಲ. ಕೆರೆಗೆ ನಾವು ಮೀಯಲು ಹೋದಾಗಲೂ ಇವನು ಎಣ್ಣೆಯ ವಾಸನೆಯನ್ನು ನೋಡಿಸಲಿಲ್ಲ. ಆಗಾಗ ನೆಂಟರಿಷ್ಟವನ್ನು ಕರೆಸಿ ನಮ್ಮ ಕಣ್ಣೆದುರು ದಿವ್ಯಾಹಾರವನ್ನು ಇವನು ಉಣ್ಣುತ್ತಿದ್ದನು. ಅಳುಗಳಿಗೂ ಔತಣದ ಊಟವಾಗುತ್ತಿದ್ದು. ಯಾವ ಹಬ್ಬದಲ್ಲೂ ನಮಗೆ ಒಳ್ಳೆಯ ಊಟ ಬಡಿಸಲಿಲ್ಲ. ಇವನು ಪಂಚಮಹಾಪಾತಕನೇ ಸರಿ. 7-8 ವರ್ಷ ನಮ್ಮನ್ನು ಶತ್ರುಗಳಂತೆ ನಡೆಸಿಕೊಂಡನಲ್ಲ ಎಂದು ವಾಯುಭೂತಿಯು ತನ್ನ ಮನಸ್ಸಿನಲ್ಲಿ ಸೂರ್ಯಮಿತ್ರನ ಬಗೆಗೆ ಕ್ರೋಧವನ್ನು ತುಂಬಿಕೊಂಡನು. 22ನೇ ಪ್ರಶ್ನೆ, ಹೊಸಗಾಲದ ಹಸುಮಕ್ಕಳನ್ನು ಹಕ್ಕಿ ಹೇಗೆ ಹರಿಸಿದೆ? ಹಕ್ಕಿ ಹಾರುತ್ತಿದೆ ನೋಡಿದರ ಪಾಠದ್ದು. ಕಾಲವು ಯುಗ ಯುಗಗಳ ಹಣೆಬರಹವನ್ನು ಅಳಿಸಿ ಹಾಕಿ ಹೊಸ ಹಣೆಬರಹವನ್ನು ಬರೆದು ಎಲ್ಲರಿಗೂ ಬದಲಾವಣೆಯಾಗುವ ಒಳ್ಳೆಯ ಭಾಗ್ಯವನ್ನು ತೆರೆದುಕೊಟ್ಟಿದೆ. ಹಾಗೆಯೇ ರೆಕ್ಕೆಯನ್ನು ಬೀಸುತ್ತಾ ಮೇಲಕ್ಕೆ ಹಾರುತ್ತಾ ಈ ಹೊಸಗಾಲದ ಹಸು ಮಕ್ಕಳಿಗೆ ಹೊಸ ಚೇತನವನ್ನು ನೀಡುತ್ತಾ ಉತ್ತಮ ಭವಿಷ್ಯಕ್ಕಾಗಿ ಹರಸಿದೆ ಅಂತ ಬರೆದ್ರೆ ನಿಮಗೆ 2 ಅಂಕಗಳು ಸಂಪೂರ್ಣವಾಗಿ ದೊರೆಯುತ್ತದೆ. ಇನ್ನು 23ನೇ ಪ್ರಶ್ನೆ ನೋಡಿ, ಹಲಗಲಿಗೆ ದಂಡು ಬರಲು ಕಾರಣವೇನು? ಹಲಗಲಿಯ ಬೇಡರಾದ ಪೂಜಾರಿ ಹನುಮ, ಬ್ಯಾಡರ್ ಬಾಲ, ರಾಮ, ಜಡಗ ಇವರುಗಳು ಬ್ರಿಟಿಷ್ ಸರ್ಕಾರ ಹೊರಡಿಸಿದ್ದ ನಿಶಸ್ತ್ರೀಕರಣದ ಆದೇಶವನ್ನು ವಿರೋಧಿಸಿ ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲು ಒಪ್ಪದೆ ದಂಗೆ ಎದ್ದರು. ಈ ದಂಗೆಯನ್ನು ಹತ್ತಿಕ್ಕಲು ಬಂದ ಕಾರ್ಕೂನ್ನ ಕಪಾಳಕ್ಕೆ ಹೊಡೆದು ಸಿಪಾಯಿಗಳನ್ನು ಹೊಡೆದುರುಳಿಸಿದರು. ಇದರಿಂದ ಕೋಪಗೊಂಡ ಕುಂಪಣಿ ಸರ್ಕಾರದ ಅಧಿಕಾರಿಗಳು ಹಲಗಲಿಯ ಬೇಡರ ದಂಗೆಯನ್ನು ಬಗ್ಗು ಬಡಿಯಲು ದಂಡನ್ನು ಕರೆಸಿದರು. 24ನೇ ಪ್ರಶ್ನೆ ನೋಡಿ, ಭಗತ್ ಸಿಂಗ್ನ ತಾಯಿಯ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಹರಿಯಲು ಕಾರಣವೇನು? ಎಲ್ಲ ಮಕ್ಕಳು ಸಂಜೆ ಶಾಲೆಯಿಂದ ಬಂದಿದ್ದರು. ಆದರೆ 12 ವರ್ಷದ ಬಾಲಕ ಭಗತ್ ಸಿಂಗ್ ಮಾತ್ರ ಮನೆಗೆ ಬಂದಿರಲಿಲ್ಲ. ಅವನ ತಂದೆ ತಾಯಿಯರಿಗೆ ಕುಟುಂಬದ ಇತರ ಸದಸ್ಯರಿಗೆ ಬಹಳ ಆತಂಕವಾಯಿತು. ಸಂಜೆ ತಡವಾಗಿ ಮನೆಗೆ ಬಂದ ಭಗತ್ ಸಿಂಗನನ್ನು ಕಂಡ ಅವನ ತಂಗಿ ಸಂತೋಷದಿಂದ ವೀರಾಜಿ ಬಂದ ಎಂದು ಕೂಗಿಕೊಂಡಳು. ಕತ್ತಲಾದರೂ ಮಗ ಮನೆಗೆ ಬಾರದೇ ಇದ್ದುದರಿಂದ ಆತಂಕಗೊಂಡಿದ್ದ ಆತನ ತಾಯಿಗೆ ಮಗನನ್ನು ಕಂಡು ಸಂತೋಷವಾಯಿತು. ಓಡಿ ಬಂದು ಮಗನನ್ನು ಅಪ್ಪಿದಳು. ಆಕೆಯ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಸುರಿಯಿತು. 25ನೇ ಪ್ರಶ್ನೆ,
ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಹೇಗೆ ಸ್ಥಿರವಾಗುವುದು? ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗಬೇಕಾದರೆ ದೇಶದ ಭಾಷೆಯಲ್ಲಿ ಜನರಿಗೆ ಭಾವನೆಗಳನ್ನು ನೀಡಿದರೆ ಅವರು ವಿಷಯ ಗ್ರಹಣ ಮಾಡಿಕೊಳ್ಳುವರು. ಆದರೆ ಅವರಿಗೆ ಮತ್ತೊಂದು ಅವಶ್ಯಕತೆ ಇದೆ, ಅದು ಸಂಸ್ಕೃತಿ. ನಾವು ಅವರಿಗೆ ಈ ಸಂಸ್ಕೃತಿಯನ್ನು ಕೊಡುವ ತನಕ ಅವರ ಪ್ರಗತಿ ಸ್ಥಿರವಾಗಲಾರದು. ಅಂದರೆ ಸಂಸ್ಕೃತಿ ಮಾತ್ರ ಆಘಾತವನ್ನು ಸಹಿಸಬಲ್ಲದು ಅಂತ ವಿವೇಕಾನಂದರು ಹೇಳ್ತಾರೆ. ಇದು ಅಷ್ಟೇ ಅಲ್ಲ, ಕೇವಲ ಜ್ಞಾನ ರಾಶಿಗೆ ಅದನ್ನು ಎದುರಿಸುವ ಶಕ್ತಿ ಇಲ್ಲ. ಸಂಸ್ಕೃತಿಯು ರಕ್ತದಲ್ಲಿ ಹರಿಯಬೇಕು, ಆಗ ಮಾತ್ರ ದೇಶದ ಪ್ರಗತಿ ಸ್ಥಿರವಾಗುವುದು. ಇದು ವಿವೇಕಾನಂದರ ದೃಷ್ಟಿಯಾಗಿದೆ. ಇನ್ನು 26ನೇ ಪ್ರಶ್ನೆ, ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ? ಚಂದನವನವನ್ನು ಕಡಿದು ಕೊರೆದು ತೇದರು ನೊಂದು ಅದು ತನ್ನ ಸುವಾಸನೆ ಬಿಡದು. ಸುವರ್ಣವನ್ನು ಕಡಿದು ಅರೆದು ಬೇಯಿಸಿದರೂ ಕಳಂಕ ಹೊಂದುವುದಿಲ್ಲ. ಕಬ್ಬನ್ನು ಸಂದು ಕಡಿದು ಗಾಣದಲ್ಲಿಟ್ಟು ಅರೆದು ಪಾಕ ಮಾಡಿ ಅದು ಸಕ್ಕರೆಯಾದ ಮೇಲೆ ತಾನು ನೊಂದಿದ್ದ ಕಾರಣ ಸಿಹಿ ಬಿಡುವುದಿಲ್ಲ. ಹಾಗೆ ನನ್ನ ಹೀನತೆ ತಿಳಿಸಿಕೊಂಡರೂ ನಾನು ನಿನ್ನಲ್ಲಿ ಶರಣಾಗುವುದನ್ನು ಬಿಡುವುದಿಲ್ಲ ಎಂದು ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ವ್ಯಕ್ತವಾಗಿದೆ. 27ನೇ ಪ್ರಶ್ನೆ, ಪೈಗಳ ತಮ್ಮನ ನೂಲು ಮದುವೆಯ ಸಿದ್ಧತೆ ಹೇಗೆ ನಡೆಯುತ್ತಿತ್ತು? ಪೈಗಳ ತಮ್ಮನ ನೂಲು ಮದುವೆಯ ದಿನ ಅಂಗಳದಲ್ಲಿ ಒಂದು ಕಡೆ ಲಡ್ಡುಗೆಗಳನ್ನು ಕಟ್ಟುತ್ತಿದ್ದರು, ಮತ್ತೊಂದು ಕಡೆ ಮಂಡಿಗೆಗಳನ್ನು ಮಡಚುತ್ತಿದ್ದರು, ಬೇರೊಂದು ಕಡೆ ಸೇವಿಗೆಯನ್ನು ಒತ್ತುತ್ತಿದ್ದರು. ಹೀಗೆ ಇನ್ನೂ ಮುಂತಾದ ಸಿದ್ಧತೆಗಳಾಗುತ್ತಿದ್ದವು. ಓಕೆನಾ. ಇನ್ನು 3 ಅಂಕದ ಪ್ರಶ್ನೆಗಳನ್ನು ನೋಡಿ. 2 ಪ್ರಶ್ನೆಗಳು ಇರ್ತವೆ. ಕವಿಕೃತಿ ಪರಿಚಯ ದೇವನೂರು ಮಹಾದೇವ ಅವರದಿದೆ. ದಲಿತ ಮತ್ತು ಬಂಡಾಯ ಸಾಹಿತ್ಯದ ಪ್ರಮುಖರಲ್ಲಿ ಒಬ್ಬರಾದ ಆಡು ಮಾತಿನ ಧ್ವನಿಶಕ್ತಿಯನ್ನು ಎತ್ತರಿಸಿದ ಶಬ್ದಶಿಲ್ಪಿ ಶ್ರೀ ದೇವನೂರು ಮಹಾದೇವರವರು ಕ್ರಿಸ್ತಶಕ 1848ರಲ್ಲಿ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರು ಎಂಬಲ್ಲಿ ಜನಿಸಿದರು. ಶ್ರೀಯುತರು ಎದೆಗೆ ಬಿದ್ದ ಅಕ್ಷರ, ದ್ಯಾವನೂರು, ಒಡಲಾಳ, ಕುಸುಮಬಾಲೆ ಮೊದಲಾದ ಪ್ರಮುಖ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳು ಲಭಿಸಿವೆ. ಇನ್ನು ಪಂಪ ಕವಿ ಕೇಳಿದಾನೆ. ಆದಿಕವಿ ಪಂಪನು ಸಾಲೆಯನ ಶಕ 902ರಲ್ಲಿ ವೆಂಗಿ ಮಂಡಲದ ವೆಂಗಿಪೊಳು ಎಂಬ ಅಗ್ರಹಾರದಲ್ಲಿ ಜನಿಸಿದನು. ಇವನು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯಂ, ಅದಕ್ಕೆ ಇನ್ನೊಂದು ಹೆಸರು ಪಂಪ ಭಾರತ ಅಂತ ಕರೀತಾರೆ, ಎಂಬ ಪ್ರಮುಖ ಕೃತಿಗಳನ್ನು ರಚಿಸಿದ್ದಾನೆ. ಈತನಿಗೆ ಸರಸ್ವತಿ ಮಣಿಹಾರ, ಸಂಸಾರ ಸಾರೋದಯ, ಕವಿತಾ ಗುಣಾರ್ಣವ ಎಂಬ ಬಿರುದುಗಳನ್ನು ಪಡೆದಿರುವನು. ಇನ್ನು ಪ್ರಸ್ತಾರ ಹಾಕಿ ಗಣ ವಿಭಾಗ ವಹಿಸಿ ಛಂದಸ್ಸನ್ನು ಹೆಸರಿಸೋದಿರ್ತದೆ, 3 ಅಂಕದ್ದು. ಓಕೆ, ಸೊ ಇದನ್ನ ನೀವೇನು ಮಾಡಬೇಕಾಗ್ತದೆ, ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸನ್ನು ಹೆಸರಿಸಬೇಕಾಗ್ತದೆ. ಓಕೆನಾ. ಇದು ಮಾತ್ರಗಣ ಆಧಾರಿತ ಕಂದ ಪದ್ಯದ ಲಕ್ಷಣವಾಗಿದೆ ಅಂತ ಇದೆ. ಇನ್ನು ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯ ಮಾಡೋದು, ಇದು ಕೂಡ 3 ಅಂಕದ ಪ್ರಶ್ನೆ. ಮಾರಿ ಗೌತಣವಾಯಿತು ನಾಳಿನ ಭಾರತವು, ಇದು ರೂಪಕ ಅಲಂಕಾರ, ಯಾಕಂದರೆ ಯಾವುದೇ ಹೋಲಿಕೆ ಇಲ್ಲಿ ಕಂಡುಬರುವುದಿಲ್ಲ. ಓಕೆನಾ. ತುಂಬ ಸುಲಭವಾದಂಥ ಪ್ರಶ್ನೆ, ಆನ್ಸರ್ನ ಈಸಿಯಾಗಿ ನೀವೇನು ಮಾಡ್ಬೋದು, ಬರೀಬಹುದು. ಹಾಗೆ ಗಾದೆಯನ್ನು ವಿಸ್ತರಿಸಿ ಬರೆಯಿರಿ ಅಂತ ಇದೆ. ಕೈ ಕೆಸರಾದರೆ ಬಾಯಿ ಮೊಸರು. ಓಕೆ, ಮತ್ತು ಇನ್ನೊಂದು ಕೊಟ್ಟಿದ್ದಾನೆ, ಮನಸ್ಸಿದ್ದರೆ ಮಾರ್ಗ. ಈ 2 ಗಾದೆಗಳು ಇಂಪಾರ್ಟೆಂಟ್. ಸಾಕಷ್ಟು ಬಾರಿ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಿದ್ದಾವೆ, ಸರಣಿ ಎಕ್ಸಾಮ್ಗಳಲ್ಲೂ ಕೂಡ ಬಂದಿದ್ದಾವೆ. ಹೆಚ್ಚು ಅಂಕಗಳನ್ನು ಗಳಿಸುವಂಥ ಸುಲಭವಾದಂಥ ಪ್ರಶ್ನೆಗಳಿವು. ಮನಸ್ಸಿದ್ದರೆ ಮಾರ್ಗ ನಿಮಗೆಲ್ಲ ಎಲ್ಲರಿಗೂ ಗೊತ್ತಿದೆ. ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು. ಇವುಗಳಿಂದ ಜೀವನದ ಮೌಲ್ಯ ಹೆಚ್ಚುತ್ತದೆ. ಆದ್ದರಿಂದಲೇ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆಗಳನ್ನು ವೇದಗಳಿಗೆ ಸಮಾನ ಎಂದು ಹೇಳುವರು. ಮನಸ್ಸಿದ್ದರೆ ಮಾರ್ಗ ಎಂಬ ಈ ಮಾತಿನಲ್ಲಿ ಮಾನವನ ಅಂತರಾಳದಲ್ಲಿರುವ ಅಪಾರವಾದ ಶಕ್ತಿಯನ್ನು ಕೇಂದ್ರೀಕರಿಸಿ ಗುರಿಯನ್ನು ಮುಟ್ಟುವ ಗುಟ್ಟು ಅಡಗಿದೆ ಎನ್ನುವ ಮಾತಿನಲ್ಲಿ ಈ ಒಂದು ಗಾದೆಯನ್ನು ಹೇಳಿದ್ದಾರೆ ಅಂತ ನೀವೇನು ಮಾಡಬೇಕಾಗ್ತದೆ, ವಿವರಣೆಯನ್ನು ಕೊಡಬೇಕಾಗ್ತದೆ. ಇನ್ನು ಸಂದರ್ಭದೊಂದಿಗೆ ಸ್ವಾರಸ್ಯ ಬರೆಯೋದಿದೆ. 33ನೇ ಪ್ರಶ್ನೆ ನೋಡಿ, ಮಡಿಯಬೇಕಾದರೆ ಮಾಡಿಯೇ ಮಡಿಯುತ್ತೇನೆ ಅನ್ನೋದಿದೆ. ಸೊ ಈ ಒಂದು ಪ್ರಸ್ತುತ ವಾಕ್ಯವನ್ನು AN ಮೂರ್ತಿರಾವ್ ಅವರು ಬರೆದಂತಹ ಸಮಗ್ರ ಲಲಿತ ಪ್ರಬಂಧಗಳು ಎಂಬ ಕೃತಿಯಿಂದ ಇದೆ. ವ್ಯಾಘ್ರಗೀತೆ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಬರೀಬೇಕು. ಸಂದರ್ಭ ಇದೆ, ಹಾಗೆ ಸ್ವಾರಸ್ಯವನ್ನು ಕೂಡ ನೀವು ಬರೆದ್ರೆ ನಿಮಗೆ ಸಂಪೂರ್ಣವಾಗಿ 3 ಅಂಕಗಳನ್ನು ದೊರೀತಾವೆ. ನೀವು ಕೇವಲ ಆಯ್ಕೆಯನ್ನು ಬರೆದ್ರೆ ಸಾಕು, 1 ಅಂಕ ನಿಮಗೆ ಕೊಡ್ತಾರೆ. ಓಕೆ, ನಿಮ್ಗೆ ಏನು ವಿವರಣೆ ಗೊತ್ತಿಲ್ಲಪ್ಪ ಅಂದರೂ ಕೂಡ ಆಯ್ಕೆ ಯಾವ ಪಾಠದಿಂದ ಯಾವ ಒಂದು ಕವನ ಸಂಕಲನದಿಂದ ಕೊಂಡಿದ್ದಾರೆ ಅಂತ ಬರೆದ್ರೆ ನಿಮಗೆ 1 ಅಂಕಗಳನ್ನು ಕೊಡ್ತಾರೆ. ಓಕೆನಾ. 34ನೇ ಪ್ರಶ್ನೆ ನೋಡಿ, ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ ಅನ್ನೋದಿದೆ. ಪ್ರಸ್ತುತ ವಾಕ್ಯವನ್ನು DS ಜಯಪ್ಪಗೌಡ ಅವರು ಬರೆದ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು ಕೃತಿಯಿಂದ ಇದೆ. ಭಾಗ್ಯಶಿಲ್ಪಿಗಳು ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸೊ ಸಂದರ್ಭ ಇದೆ, ನೀಟಾಗಿ ನೀವು ಓದ್ಕೊಂಡು ಬರೀಬೇಕಾಗ್ತದೆ. ಹೌದಾ. ಇನ್ನು ಸ್ವಾರಸ್ಯನೂ ಕೂಡ ಬರೀಬೇಕು.
3 ಅಂಕಗಳನ್ನು ನೀವು ಈ ಒಂದು ಮೇನಿಂದ ಸುಲಭವಾಗಿ ಪಡಿಬಹುದು. 35ನೇ ಪ್ರಶ್ನೆಯೂ ಇದೆ ನೋಡಿ. ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆಯೇ ಇವೆಯಲ್ಲ ಅಂತ ಇದೆ. ಸೊ ಈ ಒಂದು ವಾಕ್ಯವನ್ನು ನಾವು ಸಾರಾ ಅಬೂಬಕರ್ ಅವರು ಬರೆದ ಚಪ್ಪಲಿಗಳು ಕೃತಿಯಿಂದ ಆಯ್ದ ಯುದ್ಧ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗ್ತದೆ. ಸೊ ಇಷ್ಟು ಬರೆದ್ರೆ ನೀವು 1 ಅಂಕ ಫಿಕ್ಸ್ ಸಿಗ್ತದೆ. ಇನ್ನು ಸಂದರ್ಭವನ್ನು ಬರೀಬೇಕು, ಅದಕ್ಕೊಂದು ಅಂಕ, ಮತ್ತು ಸ್ವಾರಸ್ಯವನ್ನು ಬರೆದ್ರೆ ಅದಕ್ಕೊಂದು ಅಂಕ. ಟೋಟಲ್ ಆಗಿ ನಿಮಗೆ 3 ಅಂಕಗಳು ಸಲೀಸಾಗಿ ಸಿಗ್ತಾವೆ. ಓಕೆನಾ. ಇನ್ನು 36ನೇ ಪ್ರಶ್ನೆ ನೋಡಿ. ತೇಲಿಸಿ ಮುಳುಗಿಸಿ ಕಂಡ ಖಂಡಗಳ ಅಂತ ಇದೆ. ಈ ಒಂದು ಪ್ರಸ್ತುತ ಸಾಲನ್ನು ದ ರಾ ಬೇಂದ್ರೆ ಅವರು ಬರೆದ ಗರಿ ಎಂಬ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದಿರ ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿರ್ತದೆ. ಸಂದರ್ಭ ಇದೆ, ಹಾಗೆ ಸಂದರ್ಭಕ್ಕೆ ತಕ್ಕಂತೆ ಸ್ವಾರಸ್ಯವನ್ನು ಕೂಡ ನೀವು ಬರೆದಿದ್ದೆ ಆದಲ್ಲಿ ಸಂಪೂರ್ಣ ಅಂಕಗಳು ನಿಮಗೆ 3 ಅಂಕಗಳು ದೊರೀತವೆ. ಓಕೆ. ಇನ್ನು ಮುಂದಿನ ಪ್ರಶ್ನೆ ನೋಡಿ. ದಿನ ಪಸುತನಂ ಕೊಲಿಸಿದ ನೆಲ ನೋಡನೆ ಮತ್ತೆ ಪುದುವಾಳದ ಪೆನೆ ಅಂತ ಇದೆ. ಈ ಒಂದು ಪ್ರಸ್ತುತ ಸಾಲನ್ನು ರನ್ನನ್ನು ಬರೆದ ಸಾಹಸ ಭೀಮ ವಿಜಯಂ ಕೃತಿಯಿಂದ ಆಯ್ದ ಚಲಮನೆಯ ಮೆರವಂ ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗ್ತದೆ. ಸೊ ಇದನ್ನ ಯಾರು ಹೇಳಿದ್ರು ಅನ್ನೋದನ್ನು ನೀವು ಏನು ಮಾಡಬೇಕಾಗ್ತದೆ, ಬರೀಬೇಕಾಗ್ತದೆ. ಓಕೆನಾ. ಸಂದರ್ಭ ಹಾಗೂ ಸ್ವಾರಸ್ಯ. ನೆಕ್ಸ್ಟ್ 38ನೇ ಪ್ರಶ್ನೆ ನೋಡ್ರಿ. ಹಕ್ಕಿಯ ಕೊರಲಿಂಪು ಹಸುರು ಅನ್ನೋದಿದೆ. ಸೊ ಪ್ರಸ್ತುತ ಸಾಲನ್ನು ಕುವೆಂಪುರವರು ಬರೆದ ಪಕ್ಷಿ ಕಾಶಿ ಕೃತಿಯಿಂದ ಆಯ್ದ ಹಸುರು ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗ್ತದೆ. ಹಾಗೆ ಸಂದರ್ಭವನ್ನು ಬರೀರಿ. ಅಷ್ಟೇ ಅಲ್ಲದೆ ಸ್ವಾರಸ್ಯವನ್ನು ಕೂಡ ಬರೆದ್ರೆ ನಿಮಗೆ ಸಂಪೂರ್ಣವಾಗಿ 3 ಅಂಕಗಳು ದೊರೀತವೆ. ಆಯ್ಕೆ, ಸಂದರ್ಭ, ಸ್ವಾರಸ್ಯ 3 ಒಂದೊಂದು ಅಂಕಗಳು. ಟೋಟಲ್ ಆಗಿ 3 ಅಂಕ ಈಸಿಯಾಗಿ ನೀವು ಪಡಿಬೋದು. ನೋಡ್ರಿ, ಪದ್ಯ ಭಾಗ ಪೂರ್ಣ ಮಾಡುವುದಿದೆ. ಪ್ರತಿ ಸಾಲಿಗೆ 1 ಅಂಕಗಳು. ಕಲುಷಿತವಾದಿಯಿಂದ ಹಿಡಿದು ಮುಟ್ಟೋಣ ಅನ್ನೋದೊಂದು. ಇನ್ನೊಂದು ಅಥವಾ ಪ್ರಶ್ನೆ ಕೊಟ್ಟಿದ್ದಾನೆ, ಮತಗಳೆಲ್ಲವೂ ಅನ್ನೋದರಿಂದ ಹಿಡಿದು ಬಿತ್ತೋಣ ಅನ್ನೋವರೆಗೂ 2 ಸ್ಟಾಂಜ ಕೊಟ್ಟಿದ್ದಾನೆ. 2 ಪದ್ಯ ಈಸಿಯಾಗಿ ಬರೀಬೇಕಾಗ್ತದೆ. 4 ಅಂಕಗಳು. ಓಕೆ. ಆನ್ಸರ್ ಇದೆ ನೋಡಿ ಇಲ್ಲಿ. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿರಿ ಕಾಡು ಮೇಡಗಳ ವಸಂತವಾಗತ ಮುಟ್ಟೋಣ ಅನ್ನೋದೊಂದಿದೆ. ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ, ಭಯ ಸಂಶಯದೊಳು ಕಂದಿದ ಕಣ್ಣೋಳು ನಾಳಿನ ಕನಸನ್ನು ಬಿತ್ತೋಣ. ಇಷ್ಟು ಬರೆದ್ರೆ ನಿಮಗೆ 4 ಅಂಕಗಳು. ಅತ್ಯಂತ ಸುಲಭವಾಗಿ ಹೆಚ್ಚು ಅಂಕಗಳನ್ನು ಗಳಿಸ್ತಕ್ಕಂಥ ಮೇನುಗಳಾಗಿರ್ತವೆ. ಇನ್ನು ನೋಡಿ, ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯೋದಿದೆ. ಓಕೆ. ಸಾರಾಂಶಕ್ಕೆ ತಕ್ಕಂತೆ, ಆ ಪದ್ಯದ ತಕ್ಕಂತೆ ಸಾರಾಂಶವನ್ನು ಬರೀಬೇಕು. ಯಾವ ಪಾಠದ ಒಂದು ಲೈನು, ಹೌದಾ, ಆಯ್ಕೆ ಬರೀಬೇಕಾಗ್ತದೆ. ಅದರ ನಂತರ ನೀವು ಎಕ್ಸ್ಪ್ಲನೇಷನನ್ನು ಮಾಡಬೇಕಾಗ್ತದೆ. 8 ವಾಕ್ಯಗಳಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳು. 40ನೇ ಪ್ರಶ್ನೆ ನೋಡಿ. ನಂಬಿ ಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ ಅನ್ನೋದು ಒಂದು ಪ್ರಶ್ನೆ ಇದೆ. ಅಥವಾ ಪ್ರಶ್ನೆಯನ್ನು ಕೊಟ್ಟಿದ್ದಾನೆ, ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭದ ಸ್ವಾರಸ್ಯವನ್ನು ವಿವರಿಸಿ ಅಂತ ಇದೆ. 2 ಪ್ರಶ್ನೆಯಲ್ಲಿ ಯಾವುದಾದ್ರೂ ಒಂದನ್ನು ಬರೀಬಹುದು ನೀವು. 4 ಅಂಕಕ್ಕೆ ಇರ್ತದೆ ಇದು. ಇನ್ನು ನೆಕ್ಸ್ಟ್ ನೋಡಿ, ಅದೇ ರೀತಿ ಲವನು ಯಜ್ಞಾಶ್ವವನ್ನು ಕಟ್ಟಲು ಕಾರಣವೇನು ಅಂತ ಒಂದಿದೆ. ಹಾಗೆ ಲವನಲ್ಲಿದ್ದ ಕ್ಷಾತ್ರ ಗುಣ ವೀರಲವ ಪದ್ಯದಲ್ಲಿ ವ್ಯಕ್ತಗೊಂಡಿರುವುದನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಕೇಳಿದ್ದಾನೆ. ಅದ ಇವೆರಡರಲ್ಲಿ ನೀವು ಕೂಡ ಯಾವುದಾದ್ರೂ ಒಂದನ್ನು ಬರೀಬಹುದು. ಓಕೆ. ಅತ್ಯಂತ ಸುಲಭವಾದಂತಹ ಪ್ರಶ್ನೆಗಳು. ಈಸಿಯಾಗಿ ನೀವು ಹೆಚ್ಚು ಅಂಕಗಳನ್ನು ಗಳಿಸಬಹುದು. 4 ಅಂಕದ ಪ್ರಶ್ನೆಗಳನ್ನು ನೀವು ಪ್ಯಾರಾ ಮಾಡಿ ಬರೆಯೋದ್ರಿಂದ ನೀಟಾಗಿ ಕಾಣಿಸ್ತದೆ. ನೀವು ಒಂದೇ ಪ್ಯಾರಾದಲ್ಲಿ ಪೂರ್ತಿ ಆನ್ಸರನ್ನು ಬರೆದ್ರೆ ಅದು ಸಮಂಜಸ ಉತ್ತರ ಅನ್ಸಲ್ಲ. ನೀವು ಸರಿಯಾಗಿ ಬರೆದಿದ್ರು ಕೂಡ ಅವ್ರಿಗೆ ಚೆಕ್ ಮಾಡಲಿಕ್ಕೆ ಮನಸ್ಸು ಬರಲ್ಲ. ಸೊ ಹಾಗಾಗಿ ಸಂಪೂರ್ಣವಾಗಿ ನೀವೇನು ಮಾಡಿರಿ, ಫುಲ್ ಸ್ಟಾಪ್ ಮುಗಿದ ತಕ್ಷಣ ಒಂದೊಂದು ಸಣ್ಣ ಸಣ್ಣ ಒಂದು ಪ್ಯಾರಾ ಮಾಡಿ ಬರೆಯೋದ್ರಿಂದ ಹೊಸದಾದಂತಹ ಏನು ಪ್ಯಾರಾ ಮಾಡಿ ಬರೆದ್ರೆ ಏನಾಗ್ತದೆ, ಅವ್ರಿಗೆ ಚೆಕ್ ಮಾಡೋರಿಗೆ ಕೂಡ ಮನಸ್ಸಿಗೆ ಚೆನ್ನಾಗಿದೆ ಪೇಪರು, ನಾವು ಹುಡುಗ ಒಳ್ಳೇದು ಬರೆದಿದ್ದಾನೆ, ನೀಟ್ನೆಸ್ ಇದೆ ಅಂತ ಏನು ಮಾಡ್ತಾರೆ, ಲಕ್ಷ್ಯ ಕೊಟ್ಟು ಇನ್ನೂ ಚೆನ್ನಾಗಿ ಪೇಪರನ್ನು ಚೆಕ್ ಮಾಡ್ತಾರೆ. ಹೆಚ್ಚು ಅಂಕಗಳನ್ನು ಕೊಡ್ತಕ್ಕಂಥ ಸಂಭವನೀಯತೆ ಇರ್ತದೆ. ಓಕೆನಾ. ಇನ್ನು ನೆಕ್ಸ್ಟ್ ಗದ್ಯ ಭಾಗವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರ ಬರೆಯೋ ಒಂದು ಗದ್ಯವನ್ನು ಕೊಟ್ಟಿರ್ತಾನೆ. ಅದರಲ್ಲಿ ಕೆಲವೊಂದು ಪ್ರಶ್ನೆಗಳಿರ್ತವೆ. ಆ ಪ್ರಶ್ನೆಗಳಿಗೆ ನಾವು ಏನು ಮಾಡಬೇಕಾಗ್ತದೆ, ಉತ್ತರಗಳನ್ನು ಬರೆಯೋದಿರ್ತದೆ. ಅತ್ಯಂತ ಸುಲಭವಾಗಿ ನೀವೇನು ಮಾಡ್ಬೋದು, ಇದರಲ್ಲಿ 4 ಅಂಕಗಳನ್ನು ಗಳಿಸಬಹುದಾಗಿರ್ತದೆ. ಇನ್ನು ಮುಂದಿನ ಕಾನ್ಸೆಪ್ಟ್ಗಳು ಏನಪ್ಪ ಅಂದರೆ, ಪತ್ರಲೇಖನ ಬರೆಯೋದಿದೆ. ಸೊ ಪತ್ರಲೇಖನ 5 ಅಂಕದ್ದು ಸಾಕು. ಒಂದು ವ್ಯಾವಹಾರಿಕ ಪತ್ರ ಕೊಟ್ಟಿರ್ತಾನೆ, ಇನ್ನೊಂದು ವೈಯಕ್ತಿಕ ಪತ್ರವನ್ನು ಕೊಟ್ಟಿರ್ತಾನೆ. 2ರಲ್ಲಿ ಯಾವುದಾದ್ರೂ ನೀವು ಬರೀಬೇಕಾಗ್ತದೆ. ಅದೇ ರೀತಿ ಮುಂದಿನದಾಗಿ ಏನು ಬರ್ತದಪ್ಪ ಅಂದರೆ, ಒಂದು ವೈಯಕ್ತಿಕ ಪತ್ರ ಆಗಲಿ, ನಾವು ವ್ಯಾವಹಾರಿಕ ಪತ್ರವನ್ನು ನೋಡಿದ್ವಿ, ಈಗ ವೈಯಕ್ತಿಕ ಪತ್ರ ಇದೆ. ಸೊ ಇದರ ನಂತರ ನಮಗೆ ಬರ್ತಕ್ಕಂಥದ್ದು ಪ್ರಬಂಧ ಬರವಣಿಗೆ ಇರ್ತದೆ. ರಾಷ್ಟ್ರೀಯ ಹಬ್ಬಗಳ ಮಹತ್ವ ಅನ್ನೋದು ಒಂದಿದೆ. ಅಥವಾ ಕನ್ನಡ ಭಾಷೆಯ ಬೆಳವಣಿಗೆ ಮತ್ತು ಸವಾಲುಗಳನ್ನು 2 ಪ್ರಬಂಧಗಳನ್ನು ಕೊಟ್ಟಿರ್ತಾನೆ. ಸೊ ಇವೆರಡರಲ್ಲಿ ನೀವು ಯಾವುದಾದ್ರೂ ಒಂದನ್ನು
ಬರೀಬೇಕಾಗ್ತದೆ. ಓಕೆನಾ? ಸೊ ಇದಾಗಿತ್ತು ಹಿಂದಿನ ವಿಡಿಯೋದಲ್ಲಿ ನಾವು ಕನ್ನಡ ವಿಷಯದ 10ನೇ ತರಗತಿ ಕನ್ನಡ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ 1ರ ಕೀ ಉತ್ತರಗಳನ್ನು ನೋಡ್ತಾ ಹೋದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ನಮಗೆ ಹೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ಹುಮ್ಮಸ್ಸು ನೀಡುತ್ತೆ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್.